ಕಾಣದು. ಅಂತೆಯೇ ಸ್ವರ್ಗ ಮಧ್ಯ ಪಾತಾಳದಲ್ಲಿ ಸ್ವರ್ಗಲೋಕವೇ ಶ್ರೇಷ್ಠವಂತಹ ಲೋಕ. ಅದರಲ್ಲಿ ಹಲವಾರು ಪಂಗಡಗಳಿವೆ. ಯಕ್ಷರರು, ಕಿನ್ನರರು, ಕಿಂಪುರುಷರು, ಗುರಗರು, ಸಿದ್ಧರು, ಸಾತಿರು, ಗರುಡರು ಮುಂತಾದವರು. ಹಾಗಾದ್ರೆ ನಾವು ಯಕ್ಷಲೋಕದವರು. ಯಕ್ಷ ಮಹಾರಾಜರ ಮಗಳು ನಾನು. ಸಂಗಮಿಕೆ ಎಂಬುದಾಗಿ ನನ್ನ ಹೆಸರು. ಮಂತ್ರಿಯ ಮಗಳು ಅಲ್ಲದೆ ಮೇಕಲೆ ಎಂಬುದಾಗಿ ನನ್ನ ಹೆಸರು. ಇನ್ನೂ ಕೂಡ ಸಂತೋಷದ ಒಂದೇ ರೀತಿಯಾಗಿದ್ದರೆ ನಾನು ಇಲ್ಲಿ ಏನಾದರೂ ಕಡಿಮೆ ಉಂಟಲ್ಲ ಅಲ್ವಾ? ಅಲ್ವಾ? ಎಲ್ಲ ತಂದೆಯವರು ಮಾಡಿಕೊಟ್ಟಿದ್ದಾರೆ. ಆದ್ರೆ ಕೆಲವೊಮ್ಮೆ ಹೀಗಾಗುತ್ತದೆ. ಹೆಚ್ಚಿದ್ರೂ ಬೇಸರವಾಗುತ್ತದೆ, ಏನು ಇಲ್ಲ ಅಂತ ಹೇಳಿದ್ರು ಬೇಸರವಾಗುತ್ತದೆ. ಇಲ್ಲವೇ ಇಲ್ಲ. ಹೆಚ್ಚಿದ್ರೆ ಹೇಗೆ ಖರ್ಚು ಮಾಡುವುದಿಲ್ಲದಾಗಿ, ಏನು ಇಲ್ಲದಿದ್ರೆ ನಮ್ಮಲ್ಲಿ ಇಲ್ಲ ಎಂಬುದಾಗಿ. ನಮಗರ ಆ ರೀತಿಯ ಕೊರತೆ ಇಲ್ಲ, ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಬಳಸಿಕೊಂಡ ರೀತಿಯ ಇಲ್ಲೇ ಇರುವುದು. ಬಿಡುಗಂಡವರು ನಾವು ನೋಡಿದ್ದನ್ನೇ ನೋಡುವುದು, ಹೋದಲ್ಲೇ ಹೋಗುವುದು, ಆಡಿದ್ದನ್ನೇ ಆಡುವುದು, ನೋಡಿದ್ದನ್ನೇ ನೋಡುವುದು. ದೇಹಕ್ಕೊಂದು ರೀತಿಯ ಕಾಳಜಿ, ಮನಸ್ಸಿಗೆ ಹೊಸದಾದ ಬದಲಾವಣೆಯನ್ನು ನೋಡಬೇಕೆಂಬುದಾಗಿ ಆಸೆ. ಅದಾಗಬೇಕಾ? ನಾವೊಂದು ವಿಚಾರ ಕೇಳಿದ್ದೇವೆ. ನಿತ್ಯನೂತನವಾದ ಪ್ರಪಂಚ ಯಾವುದಂತ ಕೇಳಿದ್ರೆ ಬಾರಿ ಬಾರಿಗೆ ಬದಲಾವಣೆಯನ್ನು ಬರ್ತಾ ಇರ್ತದೆ. ಹಾಗೆಂದು ನಾನು ಇನ್ನೊಂದು ತೀರ್ಮಾನವನ್ನೇ ಮಾಡಿದ್ದೇವೆ. ನಾವು ಯಕ್ಷಲೋಕವನ್ನು ಬಿಡಬೇಕು, ಬಿಟ್ಟು ಭೂಲೋಕಕ್ಕೆ ಹೋಗಬೇಕು. ಒಂದು ಜಲಕ್ಕೆ ಒಂದು ವನವಿಹಾರ ಮಾಡಿ ಬರುತ್ತೇನೆ ಅಪ್ಪಯ್ಯ ಅಂತ ಕೇಳಿಕೊಂಡೆ. ಒಬ್ಬಳೆ ಹೋಗುವುದಲ್ಲ ಮಗಳೇ, ಇದ್ದಾವಲ್ಲ ನಿನ್ನ ಆಪ್ತ ಗೆಳತಿ ಮೇಕಲೆಯನ್ನು ಕೂಡಿಕೊಂಡು ಹೋಗು ಅಂತ ಹೇಳಿದ. ಹಾಗಾಗಿ ಸತ್ಯಾರ್ಥ ನಿನ್ನನ್ನು ಕೂಡಿಕೊಂಡು ನಾವು ಬಂದದ್ದು. ನಿಮ್ಮಲ್ಲೇ ಕೇಳೋದು, ಬರುವುದಕ್ಕೆ ಸಿದ್ಧ ಇದೆಯಾ ಗೆಳತಿ? ಈ ರಾಜ ಮಹಾರಾಜರ ಮಕ್ಕಳು ಮಂತ್ರಿ ಮಕ್ಕಳನ್ನು ಕರೆಯುವುದೇ ಕಡಿಮೆ. ಇವತ್ತು ನೀನು ಕರೆದಿದೆ ಅಂತ ಆಗುವಾಗ ನನ್ನ ಭಾಗ್ಯದ ಭಾವಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಬರುವುದಕ್ಕೆ ಒಪ್ಪಿಕೊಂಡಿದ್ದೆ. ಯಾಕೆ ತಡ ಮಾಡುವುದು? ಹೋಗುವುದಾ? ಹೋಗುವ. ಹೀಗೆ ಹೋಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲವೇ ಇಲ್ಲ. ಇಲ್ಲಿಂದ ಎಷ್ಟು ದೂರ ಉಂಟು ಮೂಲೆ? ಹೌದು. ಆ ಕೊರತೆ ಬೇಡ ನಮಗೆ. ನಮಗಿದೆಯಲ್ಲ ಪುಷ್ಪಕಾಮ ತಂದೆಯವರು ಒದಗಿಸಿಕೊಟ್ಟಿದ್ದಾರೆ. ಮತ್ಯಾಕೆ ತಡ ಮಾಡುವುದು? ಅದನ್ನು ಏರಿಕೊಂಡು ಆದಷ್ಟು ಬೇಗ ಹತ್ತು ಕಡೆಗೆ ಹೋಗೋಡುವಂತೆ. ಏರಿಕೊಂಡು ನೇರವಾಗಿ ಬಂದು ಸೇರಿದ್ದಿಲ್ಲಿಗೆ ಅಲ್ಲವೇ? ಕಣ್ಣು ನೋಡು, ಅಲ್ಲಲ್ಲ ಮುಚ್ಚುತ್ತಾ ಇದ್ದು ತೆರೀತಾ ಇದ್ದು. ಮತ್ತೆ ನೀನೇನ್ ಮಾಡ್ತೀನಿ? ಈಗ ಹೇಳಿದ್ದು ನಾನು ವಿಶೇಷವಾದ ಬದಲಾವಣೆಯಲ್ಲಿ ಕಾಣುತ್ತಾ ಉಂಟು. ಅಲ್ಲಿರುವಾಗ ಬಿಡುಗಂಡ. ಹೌದು. ನಾವು ಕಣ್ಣು ಬಿಟ್ಟ ಇಲ್ಲಿ ಬದಲಾವಣೆ ನೋಡುತ್ತೀವಿ. ಅದು ಸ್ಪರ್ಶಿಸುತ್ತಾ ಉಂಟು ಅಲ್ಲವೇ? ಇದೇ ಬದಲಾವಣೆ ಎದ್ದುದೇ ದೇವರು ಉಂಟ ನಮಗೆ. ಇಲ್ಲವೇ ಇಲ್ಲ. ಇಲ್ಲಿ ಬಂದದ್ದೇ ತಡ ಉರಿ ಬೆವರು. ಹೌದು ಹೌದು ಹೌದು. ಹಾಗಾದ್ರೆ ಏನು ಮಾಡುವುದು? ಬಂದದ್ದು ಯಾಕೆ? ನೀರಾಟ ಆಡುವುದು. ಓ ಅಲ್ಲಿ ನೋಡು, ಸರದಿ ಕೈ ಬೀಸಿ ಕರೆಯುತ್ತಾ ಉಂಟು. ಕೈ ಕೈ ಹಿಡಿಯುವ, ಬಾ ತೆಗೆಯುವ. Ah
ಮನಸ್ಸಿಗಾದಂತಹ ಜಾತಿ ಹೊಸತರವಾದ ಬದಲಾವಣೆ ಇದು ದೊರಕಬೇಕೆಂಬಂತಹ ಉದ್ದೇಶದಿಂದ ಬಂದು ಸರಸಿಯಲ್ಲಿ ನಿಂತಾಯಿತು. ಮೈಯೂ ತಂಪಾಯಿತು. ಇನ್ನು ತಲೆ ಸಾರಿ ಆಗಲ್ಲ ಹೇಳಿದ್ದು ನೀರಲ್ಲಿ ಆಟ ಆಡಿ ಹೂವೆಲ್ಲ ಬಾಟಿ ಹೋಗಿದೆ. ಹೆಣ್ಣು ಮಕ್ಕಳು ಯಾವ ಪ್ರಿಯರು? ಕುಸುಮ ಪ್ರಿಯರು ಅಲ್ಲದೆ. ಹಾಗಾದ್ರೆ ಬಗೆಬಗೆಯಾದಂತಹ ಹೂಗಳೆಲ್ಲ ಬಿಟ್ಟಿದೆ ನೋಡಿ, ಅದನ್ನೆಲ್ಲ ಕೊಯ್ಯಬೇಕು, ಮಾನೆ ಮಾಡಬೇಕು, ಮುಡಿಗೆ ಮುಡಿಬೇಕು. ಈಗ ಹೆಣ್ಣು ಮಕ್ಕಳಿಗೆ ಜಗಳ ಆದ್ರೆ ಯಾವುದರಿಂದ? ಒಂದು ಸೀರೆಯ, ಒಂದು ಬಂಗಾರ, ಇನ್ನೊಂದು ಹೂವು ವಿಷಯ. ನಮ್ಮಲ್ಲಿ ಆ ರೀತಿ ಆಗಬಾರದು. ಅದಕ್ಕಾಗಿ ಮುಂಚಿತವಾಗಿ ಯಾವುದೇ ಹೂವನ್ನು ಎಂಬುದಾಗಿ ನಿರ್ಧರಿಸಿಕೊಂಡೇ ಹೋಗೋಣ. ನನಗೆ ಯಾವಾಗಬೇಕು? ಗುಲಾಬಿಯ ಮುಳ್ಳಿನ ಜಾಗ್ರತೆ, ನನಗೆ ಸಂಪಿಗೆ ಆದಿತ್ತು. ತಡ ಮಾಡುವುದು ಸರಿಯಲ್ಲ. ಕಾಡುತ್ತಿದ್ದ ಎಲ್ಲ ಹೂಗಳಿಂದ ಕೊಯ್ಯುತ್ತಾ ಮುಂದಾದ ಎಂತದೆ ಹೋಗಿ ಕಾಣ್ತಾ ಉಂಟು, ಬೆಂಕಿ ಕಾಣ್ತಾ ಉಂಟು. ಸಾಧ್ಯ ಇಲ್ಲ. ಯಾವುದೋ ಮುನಿವರಿಯರು ಯಾವ ಯಜ್ಞಾದಿಗಳನ್ನು ಮಾಡಿಕೊಳ್ಳುವುದು, ಅವರು ಸಿಕ್ಕಿದೆ ಅವರಿಂದ ರಕ್ಷಣವನ್ನು ಪಡೆದು ಹುಲಿಯ ಮಾತುಗಳನ್ನು ಆಡಿಕೊಂಡು ಈಗಿನ ನಮ್ಮ ಲೋಕವನ್ನು ಸೇರೋಣ. ಹೀಗೆ ಬಾ ಹೀಗೆ ಬಾ. ಲೋಕಕ್ಷೇಮವನ್ನೇ ಮನಸ್ಸಿನಲ್ಲಿರಿಸಿಕೊಂಡು ತಪೋನಿರತನಾಗಿದ್ದಂತಹ ಮುನಿಯ ಅಹೋಗ್ರನಾಮಕನಾಗಿ ಲೋಕಕ್ಕೆ ಒಳ್ಳೆಯದನ್ನು ಮಾಡಬೇಕೆಂಬಂತಹ ಉದ್ದೇಶ
ಕಾರಣದಿಂದಲೇ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿರಿಸಿಕೊಂಡು ದೇವರಲ್ಲಿಯೇ ಮನಸ್ಸನ್ನಿರಿಸಿ ತಪೋನಿರತನಾಗಿದ್ದಂತಹ ನಾನು ಅಂತರಂಗದಲ್ಲಿ ದೇವರನ್ನು ಪೂಜಿಸುತ್ತಾ ಇದ್ದಂತಹ ನಾನು ಒಮ್ಮಿಂದೊಮ್ಮೆಲೆ ಬಹಿರ್ಮುಖನಾಗುವಂತಹ ಸಂದರ್ಭ ಬಂದೊದಗಿತದೆ. ಯಾಕೆ ಹೀಗೆ ಎನ್ನುವ ಹಾಗೆ ತಪಸ್ಸಿನಿಂದ ಎದ್ದು ಯೋಚನೆ ಮಾಡಿದಂತಾದರೆ ಸೂಕ್ತವಾದ ಕಾರಣಗಳಾವುದು ತಿಳಿಯುವುದಿಲ್ಲ. ಆದರೆ ವಾತಾವರಣವನ್ನು ಗಮನಿಸಿದಂತ ಎಲ್ಲ ಕಡೆ ಹಸಿರಿನ ಬೇಗೆ ಕಾಣಿಸಲು ಸಿಗುತ್ತಾ ಇದೆ. ಬಿಸಿಲಿನಿಂದ ಮೈಯಿಂದ ಬೆವರೆನ್ನುವುದು ಧಾರಾಧಾರವಾಗಿ ಹರಿಯುತ್ತಾ ಉಂಟು. ತಪಸ್ಸಿನಲ್ಲಿ ನಿರತನಾಗಿದ್ದಂಥ ಹೊತ್ತಿಗೆ ಹಸಿವಾಗಲಿ ಇನ್ನೊಂದರಾಗಲಿ ಚಿಂತೆ ಇರಲಿಲ್ಲ. ಮನಸ್ಸು ದೇವರಲ್ಲಿಯೇ ಸ್ಥಿತವಾಗಿದೆ. ಆದರೆ ಈ ಹೊತ್ತಿಗೆ ತಪಸ್ಸಿನಿಂದ ಎದ್ದಂತಹ ಕಾಲಕ್ಕೆ ವಿಪರೀತವಾದಂತಹ ಭಯಾನಕವನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲ, ಹಸಿವು ಕೂಡ ನನ್ನನ್ನು ಬಾಧಿಸುತ್ತಾ. ಹಾಗಾಗಿ ಮೊದಲಿಗೆ ಇದನ್ನು ನಿವಾರಿಸಬೇಕೆಂಬಂತಹ ಕಾರಣದಿಂದ ನೀರು ಮತ್ತು ಆಹಾರವನ್ನು ಸಾಗುತ್ತೇನೆ ಉಂಟು. ಮುಂದೆ 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 ಬಂದು ಬಾಯಾರಿಕೆಯನ್ನು ತೀರಿಸುವುದಕ್ಕೆ ಬೇಕಾ ಕೊಳದಲ್ಲಿದ್ದಂತಹ ನೀರನ್ನು ಕುಡಿದವನು ನಾನು. ಬಾಯಾರಿಕೆ ಏನೋ ನಿವಾರಣೆಯಾಯಿತು, ಆದರೆ ಹಸಿವನ್ನು ನೀಗಿಸಬೇಕ. ಹಾಗೆಂದು ಯೋಚಿಸುತ್ತಾ ನೋಡಿದಂತ ಅಲ್ಲಿರುವಂತಹ ಮರದಲ್ಲಿ ಹಣ್ಣು ಕಾಣಸಿಗುತ್ತಾವೆ. ಹಾಗೆಂದು ಹಣ್ಣನ್ನು ಕಿತ್ತು ತಿನ್ನಬಹುದು. ಸಮಸ್ತ ಲೋಕಕ್ಕೆ ಕ್ಷೇಮವನ್ನು ಬಯಸಿದವರು ನಾವು ಬದುಕಬೇಕಂತಾದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಬದುಕುವುದಲ್ಲ, ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲೇ ಬದುಕುವುದನ್ನು ನಾವು ಯೋಚಿಸಬೇಕಾಗಿದೆ. ಅದು ಸಾಮಾನ್ಯವಾದಂತಹ ಜೀವಿಯೇ ಆಗಿ ಮರವೇ ಆಗಿರಲಿ, ನಾನು ಕಿತ್ತು ತಿಂದಂತಾದ್ರೆ ಆ ಮರಕ್ಕೂ ನೋವಾಗುವುದಿಲ್ಲ. ಹಾಗಾಗಿ ಕಿತ್ತು ತಿನ್ನುವುದಲ್ಲ, ಅಲ್ಲಿರುವಂತಹ ಹಣ್ಣಿಗೆ ಅದು ಇರುವಂತಹ ಜಾಗಕ್ಕೆ ಹೋಗಿ ಅದಕ್ಕೆ ಬಾಯಿ ಹಾಕಿ ತಿನ್ನುತ್ತೇನೆ. ಮರದಿಂದಲೇ ಹಣ್ಣನ್ನು ತಿನ್ನುತ್ತೇನೆ ಎನ್ನುವ ಹಾಗೆ ಅದಿರುವಂತಹ ಜಾಗಕ್ಕೆ ಹೋಗಿ ಅಲ್ಲಿಂದಲೇ ತಿನ್ನುವಂತಹ ಪ್ರಯತ್ನವನ್ನು ಮಾಡಿದೆ ಅಂತಾದ್ರೆ ಅಯ್ಯೋ ಏರಿ ತಿನ್ನುತ್ತಾ ಇರುವಂತಹ ಹೊತ್ತಿಗೆ ಇರುವೆಯೊಂದು ನನ್ನದಂತಹ ಗಡ್ಡವನ್ನು ಸೇರಿಕೊಂಡಿದ್ದಲ್ಲ. ಏನು ಮಾಡುವುದು? ಈ ಇರುವೆಗೆ ತೊಂದರೆ ಆಗಬಾರದು. ನಮ್ಮ ಮನಸ್ಸಿನಲ್ಲಿ ಇರುವುದೇ ಹಾಗೆ. ಒಂದು ಸಣ್ಣ ಜೀವಿಯಾದರೂ ಕೂಡ ನಾವು ಅದಕ್ಕೆ ತೊಂದರೆ ಮಾಡದೇ ಇರುವಂತಹ ರೀತಿಯಲ್ಲಿ ಬದುಕಬೇಕು ಎನ್ನುವ ಹಾಗೆ ಈ ಇರುವೆಯನ್ನು ನನ್ನ ಕೈಯಿಂದ ಮುಟ್ಟಿದೆ ಅಂತಾದರೆ ಅದಕ್ಕೆ ನೋವಾಗಿ. ಹಾಗಾಗಿ ಈ ಇರುವೆಯನ್ನು ಮರಳಿ ಗೂಡಿಗೆ ಸೇರಿಸಬೇಕಲ್ಲ. ಆ ಮರದಲ್ಲಿಯೇ ಒಂದು ಇರುವೆಯ ಗೂಡು ಕಾಣುತ್ತಾ ಉಂಟು. ಹಾಗಾಗಿ ನನ್ನದಂತಹ ಈ ಗಡ್ಡದ ತುದಿಯನ್ನು ಆ ಗೂಡಿನ ಬಳಿಗೆ ಹೋಗಿ ಅದಕ್ಕೆ ಮುಟ್ಟಿಸಿದೆ. ಹಾಗೆ ಮಾಡಿ ಆ ಇರುವೆಗೆ ಮರಳಿ ಗೂಡಿಗೆ ಸೇರಲಿಕ್ಕೆ ಅವಕಾಶ ಆಗುತ್ತದೆ. ಹಣ ಮಾಡುವುದಿಲ್ಲ, ಗಡ್ಡವನ್ನು